ಆದ್ರೂ ಈ ವರ್ಷ KCT ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನ ಬರೀಬೇಕು ಅಂತ ಅನ್ಕೊಂಡಿದ್ರ ಅಂದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ KCT ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನ ಯಾರು ಬರೀಬಹುದು, ಮತ್ತೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಮತ್ತೆ ಕ್ವಶನ್ ಗಳನ್ನ ಏನೇನ್ ಕೇಳ್ತಾರೆ, ಮತ್ತೆ ಸಿಲೆಬಸ್ ಏನೇನ್ ಇರುತ್ತೆ, ಡಾಕ್ಯುಮೆಂಟ್ ಎಲ್ಲ ಯಾವ ಫಾರ್ಮೆಟ್ ಅಲ್ಲಿ ಇರಬೇಕು, ಇದ್ರ ಬಗ್ಗೆ A to Z ಕಂಪ್ಲೀಟ್ ಮಾಹಿತಿ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ನೀವು ಜಸ್ಟ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಈ ಒಂದು ವಿಡಿಯೋನ ಮಧ್ಯ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ಕೂಡ ನೋಡ್ಬೇಕಾಗುತ್ತೆ. ಅವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಗಳು ಸಿಗ್ತಾ ಇರುತ್ತೆ. ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮ್ಗೆ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ, ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಂದಿದ ತಕ್ಷಣ ಅಲ್ಲಿ ಏನಾದ್ರು ಪ್ರಾಕ್ಟಿಕಲ್ ಆಗಿ ನಾವು ಅಗ್ರಿಕಲ್ಚರ್ ನ ಮಾಡ್ಬೇಕಾ ಅಂತ. ಡೆಫಿನೆಟ್ಲಿ ಆ ರೀತಿ ಏನು ಕೂಡ ಇರಲ್ಲ. ಅಲ್ಲಿ ನಿಮ್ಗೆ ಲೈವ್ ಆಗಿ ಕೆಲವು ಸ್ಪೆಸಿಮನ್ ಇರುತ್ತೆ ಅಥವಾ ಕೆಲವು ಎಕ್ವಿಪ್ಮೆಂಟ್ಸ್ ಇರುತ್ತೆ ಅಗ್ರಿಕಲ್ಚರ್ ರಿಲೇಟೆಡ್, ಅದನ್ನ ನೀವು ಐಡೆಂಟಿಫೈ ಮಾಡ್ಬೇಕಾಗುತ್ತೆ ಅಷ್ಟೇ. ಇಲ್ಲಿ ನಿಮ್ಗೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ನಿಮ್ಗೆ 200 ಮಾರ್ಕ್ಸ್ ಗೆ ಎಕ್ಸಾಮ್ ಇರುತ್ತೆ. 50 ಕ್ವಶನ್ ಅಷ್ಟೇ ಕೇಳೋದು. ಅದ್ರಲ್ಲಿ ನಿಮ್ಗೆ ಒಂದು ಕ್ವಶನ್ಗೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ನಿಮ್ಗೆ 4 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಯಾವುದೇ ತರದ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಮತ್ತೆ ಒಂದು ಕ್ವಶನ್ ಆನ್ಸರ್ ಮಾಡಕ್ಕೆ ಆವರೇಜ್ ಆಗಿ 30 ಸೆಕೆಂಡ್ಸ್ ನ ಒಂದು ಟೈಮ್ ನ ಕೊಡ್ತಾರೆ. ಏನಾದ್ರು ಸ್ಪೆಸಿಮನ್ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ಅಂದ್ರೆ ಒಂದ್ ಸ್ವಲ್ಪ ಸೆಕೆಂಡ್ಸ್ ಗಳನ್ನ ಜಾಸ್ತಿ ಮಾಡ್ಬೋದು, ಸರಿನಾ. ಮತ್ತೆ ಇಲ್ಲಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋದ್ರಿಂದ ನಿಮ್ಗೆ ಏನೇನ್ ಬೆನಿಫಿಟ್ ಇರುತ್ತೆ ಅಂದ್ರೆ ಇಲ್ಲಿ ನೋಡಿ, ಫಾರ್ಮ್ ಸೈನ್ಸ್ ಕೋರ್ಸಸ್ ನೀವೇನ್ ನೋಡ್ತಾ ಇರಾ, BSc ಅಗ್ರಿಕಲ್ಚರ್, BSc ಸೆರಿಕಲ್ಚರ್, BSc ಹಾರ್ಟಿಕಲ್ಚರ್, BSc ಫಾರೆಸ್ಟ್ರಿ, ಇಲ್ಲಿ ಕೆಳಗಡೆ ಏನ್ ಮೆನ್ಷನ್ ಆಗಿದೆ ಈ ಒಂದು ಕೋರ್ಸಸ್ ಗಳಲ್ಲಿ ಏನ್ ಸೀಟ್ಸ್ ಇರುತ್ತೆ ಅದ್ರಲ್ಲಿ 50% ಸೀಟ್ಸ್ ಬಂದ್ಬಿಟ್ಟು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿರುವಂತ ವಿದ್ಯಾರ್ಥಿಗಳಿಗೆ ರಿಸರ್ವ್ ಮಾಡಿರ್ತಾರೆ. ಆ ಒಂದು ಸೀಟ್ ನ ನೀವು ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿದ್ರೆ ನೀವು ಕ್ಲೈಮ್ ಮಾಡಬಹುದಾಗಿರುತ್ತೆ. ಹಾಗಾದ್ರೆ ಸಿಲೆಬಸ್ ಏನಿರುತ್ತೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಅಂತ ಇಲ್ಲಿ ನೋಡಿ, ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಸಿಲೆಬಸ್ ನೀವು ನೋಡಬಹುದು. ಇಲ್ಲಿ ಮೋರ್ ದೆನ್ 25 ಡಿಫ್ರೆಂಟ್ ಟಾಪಿಕ್ಸ್ ಮೇಲೆ ಕ್ವಶನ್ ಗಳನ್ನ ಕೇಳ್ತಾರೆ. ಇಲ್ಲಿ ಕೆಲವು ಅನಿಮಲ್ಸ್ ನ ತೋರಿಸಿ ಒಂದು ಅನಿಮಲ್ ಯಾವ್ದು ಅಂತ ಐಡೆಂಟಿಫೈ ಮಾಡಕ್ ಕೇಳ್ಬೋದು, ಅಥವಾ ಕೆಲವು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ನ ತೋರಿಸಿ ಇದು ಯಾವ್ದು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಇದ್ ನೇಮ್ ಮೆನ್ಷನ್ ಮಾಡಿ ಅಂತ ಕೇಳ್ಬೋದು, ಅಥವಾ ಕೆಲವು ಸೀಡ್ಸ್ ಗಳನ್ನ ತೋರಿಸಿ ಯಾವ್ದಿದು ಸೀಡ್ಸ್ ಅನ್ನ ಮೆನ್ಷನ್ ಮಾಡಿ ಅಂತಾನು ಕೂಡ ಕೇಳ್ಬೋದು. ಈ ರೀತಿ ನಿಮ್ಗೆ ಕ್ವಶನ್ ಗಳನ್ನ ಕೇಳ್ಬೋದಾಗಿರುತ್ತೆ. ನೀವು ಎಷ್ಟು ಜನ ಅನ್ಕೋತೀರಾ ನಾನು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಜಸ್ಟ್ ಒಂದು 1200 ರೂಪಾಯಿ ಕೊಟ್ಟು ಅಪ್ಲೈ ಮಾಡ್ತೀನಿ, ನಾನು ಏನು ಕೂಡ ಪ್ರಿಪೇರ್ ಆಗಲ್ಲ, ಯಾವ ಕೋಚಿಂಗು ಕೂಡ ಸೇರ್ಕೊಳ್ಳಲ್ಲ, ನಾನು ಏನು ಕೂಡ ಓದಲ್ಲ, ನಾನು ಸುಮ್ಮನೆ ಹೋಗಿ ಅಟೆಂಡ್ ಮಾಡ್ಬಿಟ್ಟು ಬರ್ತೀನಿ ಅಂತ. ಫಾರ್ ಎಕ್ಸಾಂಪಲ್ ನಿಮ್ಗೆ ಕ್ವಶನ್ ಕೇಳ್ತೀನಿ ನೋಡಿ, ಈ ಒಂದು ಸ್ಪೆಸಿಮನ್ ಯಾವುದು ಅದು ಐಡೆಂಟಿಫೈ ಮಾಡಿ ಅಂತ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ ಇದು ಯಾವ್ದು ಅಂತ ನೀವು ಕೆಳಗಡೆ ಕಮೆಂಟ್ ಮಾಡಿ, ಸರಿನಾ. ಕಮೆಂಟ್ ಮಾಡಿದೀರಾ ಅಂದ್ರೆ 99% ಜನ ರಾಂಗ್ ಮಾಡಿರ್ತೀರಾ, ಇಲ್ಲ 1 to 2% ಜನ ಕರೆಕ್ಟ್ ಮಾಡಿರ್ಬೋದು. ಇದು ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗಿರುತ್ತೆ. ಇಲ್ಲಿ ನೀವು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲೂ ಕೂಡ ಸೇಮ್ ಇದೇ ರೀತಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಇಮೇಜ್ ಆದ್ರೂ ಕೂಡ ಮಡಗಿರ್ಬೋದು, ಅದೊಂದು ರಿಯಲ್ ಸ್ಪೆಸಿಮನ್ ಕೂಡ ಮಡಗಿರ್ಬೋದು. ಅಂದ್ರೆ ಎಕ್ವಿಪ್ಮೆಂಟ್ ನೀವೇನ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಾ ಅದೇ ರಿಯಲ್ ಆಗಿ ಒಂದು ಎಕ್ವಿಪ್ಮೆಂಟ್ ನ ಮಡಗಿರ್ತಾರೆ, ಅಥವಾ ಒಂದು ಫೋಟೋನಾದ್ರೂ ಕೂಡ ಅವ್ರು ಮಡಗಿರ್ಬೋದಾಗಿರುತ್ತೆ. ಅದ್ರ ರಿಲೇಟೆಡ್ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಒಂದು OMR ಶೀಟ್ ಅಲ್ಲಿ ಆಪ್ಷನ್ ಗಳನ್ನ ಕೊಟ್ಟಿರ್ತಾರೆ, ನೀವು ಶೇಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಕೂಡ ನಿಮ್ಗೆ ಒಂದು ಆನ್ಸರ್ ಶೀಟ್ ಇರುತ್ತೆ, ಅದರಲ್ಲಿ OMR ಅಲ್ಲಿ ಶೇಡ್ ಮಾಡಬೇಕು, ಸರಿನಾ. ಆ ರೀತಿ ನಡೆಯುತ್ತೆ. ಅಕಾಡೆಮಿ ಕಡೆಯಿಂದ ಮಿಸ್ಟರ್ ರಾಜೇಂದ್ರ ಪ್ರಸಾದ್ ಎಂ ಅವರು ಏನ್ ಮಾಡಿದಾರೆ ಅಂದ್ರೆ ನಿಮ್ಗೆ ಅಗ್ರಿ ಪ್ರಾಕ್ಟಿಕಲ್ ಕೋರ್ಸ್ ನ ಒಂದು ಕ್ರಿಯೇಟ್ ಮಾಡಿದ್ರೆ ಈ ಒಂದು ಕೋರ್ಸ್ ಅಲ್ಲಿ ನಿಮ್ಗೆ ಏನೇನ್ ಸಿಗುತ್ತೆ ಅಂದ್ರೆ ಇಲ್ಲಿ ನಿಮ್ಗೆ ಪ್ರೀವಿಯಸ್ ಇಯರ್ ಒಂದು ಕ್ವಶನ್ ಪೇಪರ್ ಗಳು ಸಿಗುತ್ತೆ, ಡಿಫ್ರೆಂಟ್ ಸೆಂಟರ್ಸ್, ಮತ್ತೆ ನಿಮ್ಗೆ ಲೈವ್ ಸ್ಪೆಸಿಮನ್ ಒಂದು ಫೋಟೋ ಕೂಡ ಸಿಗುತ್ತೆ, ಮತ್ತೆ ಟೆಸ್ಟ್ ಸೀರೀಸ್ ಇರುತ್ತೆ, ಮತ್ತೆ ಒಂದು ಇ-ಬುಕ್ ಕೂಡ ಇರುತ್ತೆ, ಮತ್ತೆ ನಿಮ್ಗೆ ಬೇರೆ ಎಲ್ಲಾ ಫೀಚರ್ಸ್ ಕೂಡ ಇರುತ್ತೆ. ಯಾರಿಗೆ ಒಂದು ನೀಡ್ ಇದೆ ಮತ್ತೊಂದು ಆಫರ್ಡ್ ಪ್ರೈಸ್ ಅಲ್ಲಿ ಒಂದು ಅಗ್ರಿ ಪ್ರಾಕ್ಟಿಕಲ್ ಕೋರ್ಸ್ ನ ಬೈ ಮಾಡಬೇಕು ಅಂತ ಇರಾ, ನೀವೇನ್ ಮಾಡಿ ಅಂದ್ರೆ ಪ್ಲೇ ಸ್ಟೋರ್ಗೆ ಹೋಗಿ ಸ್ಪೇಸ್ ಕೊಡ್ದೇನೆ ಇಲ್ಲಿ ಮೈಂಡ್ ಸ್ಪಿಯರ್ ಅಕಾಡೆಮಿ ಅಂತ ಸರ್ಚ್ ಮಾಡಿ ಈ ರೀತಿ ಬರುತ್ತೆ ಆಪ್, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಆಗಿ ಪೇಯ್ಡ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ಇವಾಗ ಕ್ಲಿಕ್ ಮಾಡಿ. ಇವಾಗ ನೀವು ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನೇನು ಸಿಲೆಬಸ್ ಏನೇನು ಈ ಒಂದು ಕೋರ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಡೀಟೇಲ್ಸ್ ಸಿಗುತ್ತೆ. ಲಾಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಶೆಡ್ಯೂಲ್ ಆಗಿದೆ ಮತ್ತೆ ಡಾಕ್ಯುಮೆಂಟ್ ಎಲ್ಲ ಯಾವ ಫಾರ್ಮೆಟ್ ಇರಬೇಕು ಅದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಎಲ್ಲ PDF ಫಾರ್ಮೆಟ್ ಅಲ್ಲಿ ಅವೈಲೇಬಲ್ ಇರುತ್ತೆ, ಅದು ಹೋಗಿ ಚೆಕ್ ಮಾಡ್ಕೊಳ್ಳಿ ಆಪ್ ಅಲ್ಲಿ, ಸರಿನಾ. ಇಲ್ಲಿ ಕಂಟೆಂಟ್ ಎಲ್ಲ ನೀವು ನೋಡೋದ್ಮೇಲೆ ಓರಿಯೋ ಅಂತ ಒಂದು ಆಪ್ಷನ್ ಕಾಣ್ತಿಲ್ಲ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ. ನಂತರ ಇಲ್ಲಿ ಬೈ ನೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಕೌನ್ಸಿಲಿಂಗ್ ಸಪೋರ್ಟ್ ಬೇಡ ಒಂದು ಎಕ್ಸಾಮ್ ಆದ್ಮೇಲೆ ಅಂದ್ರೆ ಈ EduPlus ಅಂತ ಒಂದು ಕೂಪನ್ ಕೋಡ್ ಯೂಸ್ ಮಾಡಿ 50% ಡಿಸ್ಕೌಂಟ್ ಸಿಗುತ್ತೆ 1500. ಇವಾಗ ಜಸ್ಟ್ 1500 ಗೆ ನೀವು ಈ ಒಂದು ಅಗ್ರಿ ಪ್ರಾಕ್ಟಿಕಲ್ ಕೋರ್ಸ್ ನ ಆಫರ್ಡ್ ಪ್ರೈಸ್ ಅಲ್ಲಿ ಬೈ ಮಾಡಬಹುದಾಗಿರುತ್ತೆ. ಮತ್ತೆ ಚಾರ್ಟ್ ಆಪ್ಷನ್ ಕೂಡ ಇರುತ್ತೆ, ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕೋರ್ಸ್ ಬಗ್ಗೆ ಅಲ್ಲಿ ಲೈವ್ ಆಗಿ ಅವ್ರನ್ನ ಕೇಳಬಹುದಾಗಿರುತ್ತೆ. ಮತ್ತೆ ನಿಮ್ಗೆ ಕೌನ್ಸಿಲಿಂಗ್ ಸಪೋರ್ಟ್ ಬೇಕು ಅಂದ್ರೆ EduPlus ಅನ್ನೋ ಕೂಪನ್ ಕೋಡ್ ನ ಯೂಸ್ ಮಾಡಬೇಡಿ, ಡೈರೆಕ್ಟ್ ಆಗಿ ಫುಲ್ ಅದೇ ರೀತಿ ಪರ್ಚೇಸ್ ಮಾಡಿ, ಏನ್ MRP ಇದೆ ಅದೇ ರೀತಿ ನಿಮ್ಗೆ ಎಕ್ಸಾಮ್ ಮುಗಿದ ಮೇಲೆ ಕೂಡ ಕೌನ್ಸಿಲಿಂಗ್ ಸಪೋರ್ಟ್ ನ ಕೊಡ್ತಾರೆ. ನಿಮ್ಗೆ ಯಾವ ರೀತಿ ಕಾಲೇಜ್ ಅಟೆಂಡ್ ಮಾಡಬೇಕು, ಆಪ್ಷನ್ ಎಂಟ್ರಿ ಮಾಡಬೇಕು ಅವ್ರು ಹೇಳ್ಕೊಡ್ತಾರೆ. ಇವಾಗ ನಿಮ್ಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ನ ಬರೆಯಕ್ಕೆ ನಿಮ್ಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಯಾವ ಫಾರ್ಮೆಟ್ ಅಲ್ಲಿ ಇರಬೇಕು, ಯಾವ ಫಾರ್ಮೆಟ್ ಅಲ್ಲಿ ನೀವು ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ರಿಜೆಕ್ಟ್ ಆಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೀವೇನಾದ್ರೂ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನ ನೀವು ಬರೀತಾ ಇದೀರಾ ಅಂದ್ರೆ
ನೆನ್ಪಿಟ್ಕೊಳ್ಳಿ, ನೀವು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನ ನೀವು ಅಪ್ಲೈ ಮಾಡಕ್ಕೆ 1200 rupees ಕಟ್ಟಬೇಕಾಗುತ್ತೆ. ಜನರಲ್ ಮತ್ತೆ OBC ಸ್ಟೂಡೆಂಟ್ಸ್. SC ST ಆಗಿದೆ 600 ರೂಪಾಯಿನ ಕಟ್ತೀರಾ. ಯಾವ ರೀತಿ ಇರುತ್ತೆ ಅಂದ್ರೆ ನಿಮ್ಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು ಆನ್ಲೈನ್ ಇರುತ್ತೆ, ಯಾವುದೇ ತರದ ಆಫ್ಲೈನ್ ಇರಲ್ಲ. ಇಲ್ಲಿ ನೋಡಿ ಏಪ್ರಿಲ್ 1ನೇ ತಾರೀಕು ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಏಪ್ರಿಲ್ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ. ಮತ್ತೆ ಇದು ಕಂಪ್ಲೀಟ್ಲಿ ಆನ್ಲೈನ್ ವೆರಿಫಿಕೇಶನ್ ಆಗಿರುತ್ತೆ. ಮತ್ತೆ ನಿಮ್ಗೆ ಎಲಿಜಿಬಲ್ ಲಿಸ್ಟ್ ನಾಟ್ ಎಲಿಜಿಬಲ್ ಲಿಸ್ಟ್ ನ 19ನೇ ತಾರೀಕು ಏಪ್ರಿಲ್ ಬಿಡ್ತಾರೆ 4 ಗಂಟೆ ಅದಾದ್ಮೇಲೆ ನಿಮ್ದೇನಾದ್ರು ಇನ್ನು ನಾಟ್ ಎಲಿಜಿಬಲ್ ಲಿಸ್ಟ್ ಅಲ್ಲಿ ನಿಮ್ಮ ನೇಮ್ ಇದೆ ಅಂದ್ರೆ ನೀವು ಆಫ್ಲೈನ್ ಅಲ್ಲಿ ಹೋಗ್ಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಕ್ಕೆ. ಏಪ್ರಿಲ್ 21ನೇ ತಾರೀಕಿಂದ 23ನೇ ತಾರೀಕುವರೆಗೂ ಕೂಡ ಟೈಮ್ ನ ಕೊಟ್ಟಿರ್ತಾರೆ. ಅವಾಗ ನೀವು ಒಂದು ಎಕ್ಸಾಮ್ ಸೆಂಟರ್ ಯಾವ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅಲ್ಲೋಗಿ ವೆರಿಫೈ ಮಾಡ್ಕೊ ಬರ್ಬೇಕಾಗುತ್ತೆ. ಮತ್ತೆ ಫೈನಲ್ ಎಲಿಜಿಬಲ್ ಲಿಸ್ಟ್ ನ ಬಂದ್ಬಿಟ್ಟು 24ನೇ ತಾರೀಕು ಏಪ್ರಿಲ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಯಾರು ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ನೇಮ್ ಬಂದಿದೆ ಅವ್ರಿಗೆ ಮಾತ್ರ ಆಲ್ ಟಿಕೆಟ್ ಬಂದ್ಬಿಟ್ಟು 26ನೇ ತಾರೀಕು ಬರುತ್ತೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೋತೀರಾ. ಡೌನ್ಲೋಡ್ ಮಾಡ್ಕೊಂಡು ನೀವು ಒಂದು ಎಕ್ಸಾಮ್ ಸೆಂಟರ್ಗೆ ಹೋಗ್ತೀರಾ 29ನೇ ತಾರೀಕು, ಅಲ್ಲಿ ಹೋಗಿ ಎಕ್ಸಾಮ್ ಬರ್ದ್ಬಿಟ್ಟು ಬರ್ತೀರಾ. ಅದಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಮೇ 3ನೇ ತಾರೀಕು ರಿಸಲ್ಟ್ ಬರುತ್ತೆ. ನಿಮಗೆ ಅಗ್ರಿ ಯೂನಿವರ್ಸಿಟಿ ಏನಿದೆ ಈ ಒಂದು ವೆಬ್ಸೈಟ್ ಅಲ್ಲಿ ಮಾತ್ರ ಒಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಆಮೇಲೆ ಫೈನಲ್ ರಿಸಲ್ಟ್ ಬಂದ್ಬಿಟ್ಟು ಕೀ ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು 5ನೇ ತಾರೀಕು ಮೇ ಅನೌನ್ಸ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸರಿನಾ? ಇಷ್ಟು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಏನೇನ್ ಡಾಕ್ಯುಮೆಂಟ್ ಗಳನ್ನ ರೆಡಿ ಮಾಡಿ ಇಟ್ಕೋಬೇಕಂದ್ರೆ, ಇಲ್ಲಿ ನಿಮ್ದು CET ಅಡ್ಮಿಷನ್ ಟಿಕೆಟ್. ನೀವು ಕೇಳ್ಬೋದು ನನ್ನ ಹತ್ರ ಇವಾಗ CET ಅಡ್ಮಿಷನ್ ಟಿಕೆಟ್ ಇಲ್ವಲ್ಲ, ನಾ ಏನ್ ಮಾಡ್ಬೇಕು ಅಂತ. ಇಲ್ಲಿ ನೋಡಿ, ನೀವು PCMB ಎಕ್ಸಾಮ್ CET ಎಕ್ಸಾಮ್ ನ ಬರೆಯಕ್ಕೆ ಇವಾಗ ಆಗ್ಲೇ ಒಂದು CET ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿದಿರಾ. ಇವಾಗ ಅಗ್ರಿ ಪ್ರಾಕ್ಟಿಕಲ್ ಗಿಂತ ಮುಂಚೆ ನಿಮ್ಗೆ CET ಎಕ್ಸಾಮ್ ನ ಬರೀತೀರಾ, ಆವಾಗ ನಿಮ್ಗೆ ಒಂದು ಆಲ್ ಟಿಕೆಟ್ ಜನರೇಟ್ ಆಗಿರುತ್ತೆ. ಆ ಒಂದು ಆಲ್ ಟಿಕೆಟ್ ನ ಒಂದು ಟೈಮ್ ಅಲ್ಲಿ ಒಂದು ಸೇವ್ ಮಾಡಿ ಇಟ್ಕೋಬಹುದಾಗಿರುತ್ತೆ. ಸರಿನಾ? ಇವಾಗ ನೆಕ್ಸ್ಟ್ ಡಾಕ್ಯುಮೆಂಟ್ ಏನ್ ಕೇಳ್ತಾ ಇರ ಅಂದ್ರೆ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅಥವಾ ಲೇಬರ್ ಇನ್ ಅಗ್ರಿಕಲ್ಚರ್ ಅಂತ ಬರುತ್ತೆ. ಅಂದ್ರೆ ಇಲ್ಲಿ ನಿಮ್ದೇನಾದ್ರು ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು ಅಂದ್ರೆ ನೀವು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಅಂತ ಹೋಗ್ಬೇಕಾಗುತ್ತೆ. ನೀವೇನಾದ್ರು ನಿಮ್ಮ ಪೇರೆಂಟ್ಸ್ ಬಂದ್ಬಿಟ್ಟು ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲ, ಆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಕೆಲಸ ಮಾಡ್ತಾ ಇರ ಅಂದ್ರೆ ಲೇಬರ್ ಇನ್ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಬರುತ್ತೆ. ಆ ಒಂದು ಡಾಕ್ಯುಮೆಂಟ್ ನ ನೀವು ತಹಸೀಲ್ದಾರ್ ಆಫೀಸ್ ಇಂದ ಪಡ್ಕೋಬೇಕಾಗುತ್ತೆ. ಸರಿನಾ? ಇವಾಗ ನೀವು ಒಂದು KCT ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕಂದ್ರೆ ನಿಮ್ಗೆ 2 ಮಾನದಂಡ ಇದೆ. ಅಂದ್ರೆ ನಿಮ್ಮ ಹತ್ರ ಒಂದು ಕೃಷಿ ಭೂಮಿ ಇರಬೇಕು, ಅಥವಾ ಕೃಷಿ ಭೂಮಿಲಿ ನಿಮ್ಮ ತಂದೆ ತಾಯಿ ಕೆಲಸ ಮಾಡ್ತಾ ಇರಬೇಕು. ಇವೆರಡು ಕೇಸಲ್ಲಿ ಇದ್ದಾಗ ಮಾತ್ರ ನೀವೊಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಅದು ನೆನಪಿರ್ಲಿ. ಇದನ್ನ ನೀವು ತಹಸೀಲ್ದಾರ್ ಆಫೀಸಲ್ಲಿ ಪಡ್ಕೋತೀರಾ. ಅದು ಯಾವ ರೀತಿ ಇರ್ಬೇಕಂದ್ರೆ ಒಂದು QR ಕೋಡ್ ಇರಬೇಕು ಒಂದು ಸರ್ಟಿಫಿಕೇಟ್ಗೆ, ಮತ್ತೆ RD ನಂಬರ್ ಜನರೇಟ್ ಆಗಿರ್ಬೇಕು ಆ ಒಂದು ಸರ್ಟಿಫಿಕೇಟ್ ಮೇಲೆ. ಸರಿನಾ? ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ ನಂಬರ್ 3 ನ ಕೊಟ್ಟಿರ. ಇಲ್ಲಿ ನಿಮ್ಮ ಫ್ಯಾಮಿಲಿ ಟ್ರೀನ ಕೇಳ್ತಿದೆ. ಇದು ಯಾರಿಗೆ ಬರುತ್ತೆ ಅಂದ್ರೆ ನಿಮ್ಮ ಲ್ಯಾಂಡ್ ಬಂದ್ಬಿಟ್ಟು ಡಿವೈಡ್ ಆಗಿಲ್ಲ, ಚಿಕ್ಕಪ್ಪ ದೊಡ್ಡಪ್ಪ ಆ ರೀತಿ ಜಾಯಿಂಟ್ ಅಲ್ಲಿ ಇದೆ ಅಂದ್ರೆ ಅವಾಗ ನೀವು ಒಂದು ಫ್ಯಾಮಿಲಿ ಟ್ರೀನ ಒಂದು ಅಪ್ಲೈ ಮಾಡ್ಬೇಕಾಗುತ್ತೆ ವಂಶವೃಕ್ಷ ಸರ್ಟಿಫಿಕೇಟ್ಗೆ. ಅದು ತಹಸೀಲ್ದಾರ್ ಆಫೀಸ್ ಅಲ್ಲಿ ಸಿಗುತ್ತೆ. ವಿತ್ RD ನಂಬರ್ ಮತ್ತೆ QR ಕೋಡ್ ಇರಬೇಕಾಗುತ್ತೆ ಆ ಒಂದು ಸರ್ಟಿಫಿಕೇಟ್ಗೂ ಕೂಡ. ಅದನ್ನ ನೀವು ಕ್ರಾಸ್ ವೆರಿಫೈನ ಮಾಡಿಸ್ಕೋಬೇಕಾಗುತ್ತೆ. ಮತ್ತೆ ಇಲ್ಲಿ ನೋಡಿ, ಇನ್ಕಮ್ ಸರ್ಟಿಫಿಕೇಟ್ ಇದು ನೀವು ತಹಸೀಲ್ದಾರ್ ಆಫೀಸ್ ಅಲ್ಲಿ ಒಂದು ಮಾಡಿಸ್ಬೇಕಾಗುತ್ತೆ. ಇದ್ರಲ್ಲಿ ಏನ್ ಹೇಳ್ತಾ ಇರ ಅಂದ್ರೆ ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಇನ್ಕಮ್ ಅಂಡ್ ಆಲ್ ಅದರ್ ಸೋರ್ಸಸ್ ಆಫ್ ಇನ್ಕಮ್ ವಿತ್ RD ನಂಬರ್ ಅಂಡ್ QR ಕೋಡ್ ಅಂತ ಇದೆ. ಅಂದ್ರೆ ಇಲ್ಲಿ ನಿಮ್ಮ ಇನ್ಕಮ್ ಅಗ್ರಿಕಲ್ಚರ್ ಇಂದ ಬರ್ತಿದ್ರೆ ಆ ಒಂದು ಇನ್ಕಮ್ ಕೂಡ ನೀವು ಆಡ್ ಮಾಡಬೇಕು. ಇಲ್ಲಾಂದ್ರೆ ನಿಮ್ಮ ಪೇರೆಂಟ್ಸ್ ಏನಾದ್ರು ಗೌರ್ಮೆಂಟ್ ಕೆಲಸ, ಪ್ರೈವೇಟ್ ಕೆಲಸ ಮಾಡ್ತಾ ಇರ ಅಂದ್ರೆ ಆ ಒಂದು ಇನ್ಕಮ್ ಕೂಡ ಆಡ್ ಮಾಡಿಸಿ ಒಂದು ಇನ್ಕಮ್ ಸರ್ಟಿಫಿಕೇಟ್ ನ ನೀವು ಇಲ್ಲಿ ಮಾಡಿಸ್ಬೇಕಾಗುತ್ತೆ. ಅದು ನೀವು ನೆನಪಿರ್ಲಿ. ಇಲ್ಲಿ ಅಫಿಡೇವಿಟ್ 1 ಅಂತ ಇದೆ. ಈ ಒಂದು ಅಫಿಡೇವಿಟ್ 1 ಬಂದ್ಬಿಟ್ಟು ಯಾರಿಗೆ ಬರುತ್ತೆ ಅಂದ್ರೆ, ಇಲ್ಲಿ ನಿಮ್ಮ ಒಂದು ಇನ್ಕಮ್ ಬಂದ್ಬಿಟ್ಟು ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಮನೆಯಲ್ಲಿ ಆದಾಯ ಬಂದ್ಬಿಟ್ಟು ಬರೀ ಕೃಷಿ ಮೂಲದಿಂದ ಬರ್ತಿದೆ ಅಂದ್ರೆ ನೀವು ಬಂದ್ಬಿಟ್ಟು ಅಫಿಡೇವಿಟ್ 1 ನ ಮಾಡಿಸ್ಬೇಕಾಗುತ್ತೆ. ಸರಿನಾ? ಇದು ನೀವು ಯಾರು ಕೂಡ ಸ್ಯಾಲ್ರಿ ತಗೋತಾ ಇರೋ ನಿಮ್ಮ ಪೇರೆಂಟ್ಸ್ ಅವರು ಮಾಡಿಸೋ ಆಗಿಲ್ಲ. ಸರಿನಾ? ಅಫಿಡೇವಿಟ್ 1 ನಿಮ್ಗೆ ಯಾವ ರೀತಿ ಮಾಡಿಸ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನೀವು ಕೋರ್ಟ್ ಹೋದ್ರೆ ಕೋರ್ಟ್ ಹತ್ರ ಅಲ್ಲಿ ಬಾಂಡ್ ಪೇಪರ್ ಅಂತ ಸಿಗುತ್ತೆ. ಅಲ್ಲಿ ಬಾಂಡ್ ಪೇಪರ್ ಅಲ್ಲಿ ನೀವು ಈ ಒಂದು ಡೀಟೇಲ್ಸ್ ನ ಒಂದು ಟೈಪ್ ಮಾಡಿಸಿ ಅಲ್ಲಿ ನೋಟ್ರಿ ಮಾಡಿಸ್ಬೇಕಾಗುತ್ತೆ. ಈ ಒಂದು ಡೀಟೇಲ್ಸ್ ನೀವು ಟೈಪ್ ಮಾಡಿಸಾದ್ಮೇಲೆ ಅಲ್ಲಿ ಕೇಳ್ತಾರೆ ನಿಮ್ಗೆ ಫಸ್ಟ್ ಪಾರ್ಟಿ ಯಾರು, ಸೆಕೆಂಡ್ ಪಾರ್ಟಿ ಯಾರು ಅಂತ. ಇಲ್ಲಿ ಫಸ್ಟ್ ಪಾರ್ಟಿ ಬಂದ್ಬಿಟ್ಟು ಸ್ಟೂಡೆಂಟ್ ನೇಮ್ ಆಗಿರುತ್ತೆ, ಸೆಕೆಂಡ್ ಪಾರ್ಟಿ ಬಂದ್ಬಿಟ್ಟು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಆಗಿರುತ್ತೆ. ಅಂದ್ರೆ ನೀವು ಎಕ್ಸಾಮ್ ಸೆಂಟರ್ ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅದಕ್ಕೆ ಒಂದು ಮೈನ್ ಯೂನಿವರ್ಸಿಟಿ ಇರುತ್ತೆ. ಸರಿನಾ? ಇಲ್ಲಿ ನೋಡಿ, ಮಂಡ್ಯಗೆ ಯಾವ್ದಿದೆ ಅಂದ್ರೆ ಯೂನಿವರ್ಸಿಟಿ ಆಫ್ ಅಗ್ರಿ ಸೈನ್ಸ್ GKVK ಬೆಂಗಳೂರು ಇದೆ. ಸರಿನಾ? ಅದೇ ರೀತಿ ನೋಡ್ಬೋದು ವಿಜಯಪುರಿಗೆ ಏನಿದೆ ಅಂದ್ರೆ ಧಾರವಾಡ ಇದೆ. ಇದು ಸೆಕೆಂಡ್ ಪಾರ್ಟಿ ಆಗಿರುತ್ತೆ. ನೀವು ಫಾರ್ ಎಕ್ಸಾಂಪಲ್ ನೀವೇನಾದ್ರೆ ಎಕ್ಸಾಮ್ ಸೆಂಟರ್ ನ ವಿಜಯಪುರ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಸೆಕೆಂಡ್ ಪಾರ್ಟಿ ಬಂದ್ಬಿಟ್ಟು ಯೂನಿವರ್ಸಿಟಿ ಆಫ್ ಅಗ್ರಿ ಸೈನ್ಸ್ ಧಾರವಾಡ ಬರುತ್ತೆ. ನೀವೇನಾದ್ರೆ ಎಕ್ಸಾಮ್ ಸೆಂಟರ್ ಬಾಗಲಕೋಟೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸ್ ಬಾಗಲಕೋಟ್ ಬರುತ್ತೆ. ನೀವು ಬೆಳಗಾವಿ ಸೆಲೆಕ್ಟ್ ಮಾಡ್ಕೊಂಡಿದ್ರು ಕೂಡ ಇದೇ ಸೆಕೆಂಡ್ ಪಾರ್ಟಿ ಬರುತ್ತೆ. ಫಸ್ಟ್ ಪಾರ್ಟಿ ಯಾವಾಗ್ಲೂ ಕೂಡ ಅಫಿಡೇವಿಟ್ 1 ಅಲ್ಲಿ ಆಗಿರ್ಲಿ 2 ಅಲ್ಲಿ ಆಗಿರ್ಲಿ ಸ್ಟೂಡೆಂಟೇ ಆಗಿರ್ತಾರೆ. ಸೆಕೆಂಡ್ ಪಾರ್ಟಿ ಬಂದ್ಬಿಟ್ಟು ಯೂನಿವರ್ಸಿಟಿ ಆಗಿರುತ್ತೆ. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಸರಿನಾ? ಅಫಿಡೇವಿಟ್ 1 ಯಾರು ಮಾಡಿಸ್ಬೇಕಂದ್ರೆ ನಿಮ್ಮ ಇನ್ಕಮ್ ಬಂದ್ಬಿಟ್ಟು ಬರೀ ಅಗ್ರಿಕಲ್ಚರ್ ಸೋರ್ಸ್ ಇಂದ ಮಾತ್ರ ಇದೆ ಅಂದ್ರೆ ಅವ್ರು ಮಾತ್ರ ಅಫಿಡೇವಿಟ್ 1 ಮಾಡಿಸಿ. ಮತ್ತೆ ಸ್ಯಾಲ್ರಿ ಸರ್ಟಿಫಿಕೇಟ್
ಈ ಒಂದು ಸ್ಯಾಲರಿ ಸರ್ಟಿಫಿಕೇಟ್ ಯಾರು ಮಾಡಿಸ್ಬೇಕಾಗುತ್ತೆ ಅಂದ್ರೆ ನಿಮ್ಮ ಪೇರೆಂಟ್ಸ್ ಏನಾದ್ರು ಕೃಷಿ ಭೂಮಿನೂ ಕೂಡ ಹೊಂದಿದ್ದಾರೆ, ಪ್ಲಸ್ ಏನಾದ್ರು ಪ್ರೈವೇಟ್ ಅಲ್ಲಿ ಅಥವಾ ಒಂದು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇರಂದ್ರೆ ಅವರು ಸ್ಯಾಲರಿ ಸರ್ಟಿಫಿಕೇಟ್ ನ ಮಾಡಿಸ್ಬೇಕಾಗುತ್ತೆ. ಫಾರ್ಮೆಟ್ ಕೂಡ ನೀವು ನೋಡ್ಬೋದು ಈ ರೀತಿ ಇದೆ. ಈ ಒಂದು ಫಾರ್ಮೆಟ್ ಅಲ್ಲಿ ನೀವು ಸ್ಯಾಲರಿ ಸರ್ಟಿಫಿಕೇಟ್ ನ ಮಾಡಿಸ್ಬೇಕಾಗುತ್ತೆ. ಸರಿನಾ? ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರೆ ಇನ್ಕಮ್ ಡೀಟೇಲ್ಸ್ ಫ್ರಮ್ ಬಿಸ್ನೆಸ್, ಇದಕ್ಕೂ ಕೂಡ ಒಂದು ಫಾರ್ಮೆಟ್ ನ ಕೊಟ್ಟಿದ್ರೆ ಈ ಒಂದು ಫಾರ್ಮೆಟ್ ಅಲ್ಲಿ ನೀವು ಒಂದು ಡೀಟೇಲ್ಸ್ ನ ಫಿಲ್ ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಅಫಿಡೇವಿಟ್ 2 ನ ಯಾರು ಮಾಡಿಸ್ಬೇಕಾಗುತ್ತೆ ಅಂದ್ರೆ ಯಾರ ಪೇರೆಂಟ್ಸ್ ಹತ್ರ ಒಂದು ಅಗ್ರಿಕಲ್ಚರ್ ಲ್ಯಾಂಡು ಕೂಡ ಇದೆ ಮತ್ತೆ ಅವರು ಆಚೆ ಕೆಲಸ ಮಾಡ್ತಾ ಇರ ಅಥವಾ ಒಂದು ಬಿಸ್ನೆಸ್ ಮಾಡ್ತಾ ಇರ ಅಂದ್ರೆ ಅವ್ರಿಗೆ ಒಂದು ಅಫಿಡೇವಿಟ್ 2 ಆಗಿರುತ್ತೆ. ಸರಿನಾ? ಅಫಿಡೇವಿಟ್ 2 ಫಾರ್ಮೆಟ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಇಲ್ಲೂ ಕೂಡ ಸೇಮ್ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಬಾಂಡ್ ಪೇಪರ್ ಅಲ್ಲಿ ಪಾರ್ಟಿ 1 ಬಂದ್ಬಿಟ್ಟು ನಿಮ್ಗೆ ಸ್ಟೂಡೆಂಟ್ ನೇಮ್ ಆಗಿರುತ್ತೆ, ಪಾರ್ಟಿ 2 ಬಂದ್ಬಿಟ್ಟು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಿರುತ್ತೆ. ಮತ್ತೆ ಈ ಒಂದು ಬಾಂಡ್ ಪೇಪರ್ ಏನ್ ಡೀಟೇಲ್ಸ್ ಗಳನ್ನ ಕೇಳ್ತಾರೆ ಇದೆಲ್ಲಾನು ಕೂಡ ನೀವು ಫಿಲ್ ಅಪ್ ಮಾಡಿಸಿ ಒಂದು ನೋಟ್ರಿ ಮಾಡಿಸ್ಬೇಕಾಗುತ್ತೆ. ಸರಿನಾ? ಇವಾಗ ಕನ್ಕ್ಲೂಷನ್ ನಾವು ಬರೋದಾದ್ರೆ ಇಲ್ಲಿ ಸಿಂಪಲ್ ಆಗಿ ಹೇಳಿದ್ರೆ ಇವಾಗ ನಿಮ್ದೇನಾದ್ರೂ ಇನ್ಕಮ್ ಬಂದ್ಬಿಟ್ಟು ಬರೀ ಅಗ್ರಿಕಲ್ಚರ್ ಸೋರ್ಸ್ ಇಂದ ಮಾತ್ರ ಇದೆ ಅಂದ್ರೆ ನಿಮ್ಗೆ ಏನೇನ್ ಬೇಕು ಅನ್ನೋದು ಹೇಳ್ತೀನಿ ನೋಡಿ. CET ಅಡ್ಮಿಷನ್ ಟಿಕೆಟ್ ಮತ್ತೆ ನಿಮ್ದು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಜೊತೆಗೆ ನಿಮ್ದೇನಾದ್ರೂ ಫ್ಯಾಮಿಲಿ ಡಿವೈಡ್ ಆಗಿಲ್ಲ ಅಂದ್ರೆ ಅವಾಗ ಮಾತ್ರ ವಂಶವೃಕ್ಷ ಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅದ್ರಲ್ಲಿ ಕರೆಕ್ಟ್ ಆಗಿ ಇನ್ಕಮ್ ಬೇಕಾಗುತ್ತೆ. ಅಷ್ಟೇ ನಿಮ್ಗೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್, ಒಂದು ಅಫಿಡೇವಿಟ್ 1 ಜೊತೆ. ಸರಿನಾ? ಇದು ಯಾರಿಗೆ ಕೃಷಿಯಿಂದ ಮಾತ್ರ ಆದಾಯ ಬರ್ತಿದೆ ಅವ್ರಿಗೆ. ಕೃಷಿ ಹೊರತುಪಡಿಸಿ ನೀವೇನಾದ್ರೂ ಸ್ಯಾಲರಿ ಪರ್ಸನ್ಸ್ ಆಗಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಅಫಿಡೇವಿಟ್ 1 ಬದಲು ಅಫಿಡೇವಿಟ್ 2 ಆಗುತ್ತೆ. ಜೊತೆಗೆ ನಿಮ್ಗೆ ಸ್ಯಾಲರಿ ಒಂದು ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ, ಮತ್ತೆ ಇನ್ಕಮ್ ಡೀಟೇಲ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ನೀವೇನಾದ್ರೂ ಬಿಸ್ನೆಸ್ ನ ಮಾಡ್ತಿದ್ರೆ. ಸರಿನಾ? ಈ ರೀತಿ ಇರುತ್ತೆ. ನೀವೆಲ್ಲರೂ ಕೂಡ ಇಲ್ಲಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ಕೆಲವು ಪಾಯಿಂಟ್ಸ್ ನ ಮೆನ್ಷನ್ ಮಾಡಿದಿರಾ ಇಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕಡೆಯಿಂದ. ಇಲ್ಲಿ ನೀವೇನು ಇನ್ಕಮ್ ಮೆನ್ಷನ್ ಮಾಡ್ತೀರಾ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಮತ್ತೆ ಅಫಿಡೇವಿಟ್ ಅಲ್ಲಿ ಎರಡೂ ಕೂಡ ಒಂದೇ ಇರಬೇಕು. ಅಂದ್ರೆ ಇದು ಸ್ಯಾಲರಿ ಪರ್ಸನ್ಸ್ಗೆ ಮೇಜರ್ ಆಗಿ ಬರುತ್ತೆ. ಅಂದ್ರೆ ನೀವು ಸ್ಯಾಲರಿ ಸರ್ಟಿಫಿಕೇಟ್ ಅಲ್ಲಿ ಇನ್ಕಮ್ ಏನಿದೆ ಅದು ಕೂಡ ಆಡ್ ಆಗ್ಬೇಕು, ಕೃಷಿಯಿಂದ ಏನ್ ಬರ್ತಿದೆ ಅದು ಕೂಡ ಆಡ್ ಆಗ್ಬೇಕು. ಒಟ್ಟಿನಲ್ಲಿ ಎಲ್ಲಾ ಸೋರ್ಸ್ ಇಂದ ಬರುವಂತ ಇನ್ಕಮ್ ಕೂಡ ಆಡ್ ಆಗಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಬರಬೇಕು. ಈ ಅಫಿಡೇವಿಟ್ ಮಾಡಿಸಿದಾಗ ಇಲ್ಲಿ ಏನ್ ಡೀಟೇಲ್ಸ್ ಕೊಡ್ತೀರಾ ಅದೆಲ್ಲ ಕೂಡ ಟ್ಯಾಲಿ ಆಗಬೇಕು. ಅವಾಗ ನಿಮ್ಮ ಡಾಕ್ಯುಮೆಂಟ್ಸ್ ಅವಾಗ ಮಾತ್ರ ಅಪ್ರೂವ್ ಆಗುತ್ತೆ. ಸರಿನಾ? ಅದಾದ್ಮೇಲೆ ಇನ್ನೊಂದು ಏನ್ ಹೇಳ್ತಾ ಇರ ಅಂದ್ರೆ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಏನ್ ಮಾಡ್ತೀರಾ ಎಲ್ಲಾ ಕೂಡ ಏಪ್ರಿಲ್ 2024 ಇಂದ ಮಾರ್ಚ್ 2025 ಒಳಗಡೆನೆ ವ್ಯಾಲಿಡ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಕೂಡ ಫ್ರೆಶ್ ಆಗಿ ಇದೇ ವರ್ಷದಾಗಿರ್ಬೇಕಾಗಿರುತ್ತೆ ಡಾಕ್ಯುಮೆಂಟ್ಸ್. ಮತ್ತೆ ನೀವು ಕೆಲವ್ರು ಕೇಳ್ಬೋದು ಇನ್ಕಮ್ ಸರ್ಟಿಫಿಕೇಟ್ ನಾವು 5 ವರ್ಷಕ್ಕೆ ಮಾಡಿಸ್ಬಿಟ್ಟಿರ್ತೀವಿ ನಾವು ಏನ್ ಮಾಡುದು ಅಂತ. ಅವಾಗ ಇನ್ ಕೇಸ್ ನಿಮ್ಗೆ ಆ ರೀತಿ ಒಂದು ಸಿಚುವೇಶನ್ ಇದ್ದಾಗ ನೀವು ಅಲ್ಲಿ ರೀಪ್ರಿಂಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ನೀವು ರೀಪ್ರಿಂಟ್ ಮಾಡಿಸಿ ಆ ಒಂದು ಸರ್ಟಿಫಿಕೇಟ್ ನ ಪಡ್ಕೋಬೇಕಾಗುತ್ತೆ. ರೀಪ್ರಿಂಟ್ ಮಾಡಿ ಅಂತ ಹೇಳಿ ಇನ್ಕಮ್ ಸರ್ಟಿಫಿಕೇಟ್ ನ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅವ್ರು ಮಾಡ್ಕೊಡ್ತಾರೆ. ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಅದು ಕರೆಂಟ್ ಡೇಟ್ ಇಂದ ವ್ಯಾಲಿಡೇಟ್ ಬರುತ್ತೆ. ಸರಿನಾ? ನೀವೇನಾದ್ರೂ ಹೋದ ವರ್ಷ ಮಾಡಿಸಿದ್ರೆ ಅಂದ್ರೆ ಆ ಒಂದು ಡಾಕ್ಯುಮೆಂಟ್ಸ್ ಯಾವುದು ಕೂಡ ಇವಾಗ ವ್ಯಾಲಿಡ್ ಆಗಲ್ಲ, ಎಲ್ಲ ಕೂಡ ಫ್ರೆಶ್ ಆಗಿ ಈ ವರ್ಷದ ಡಾಕ್ಯುಮೆಂಟ್ಸ್ ಆಗ್ಬೇಕಾಗುತ್ತೆ. ಮತ್ತೆ ನೀವು ಅಫಿಡೇವಿಟ್ ಮಾಡಿಸ್ಬೇಕಾದ್ರೆ ₹100 ಒಂದು ಬಾಂಡ್ ಪೇಪರ್ ನ ಯೂಸ್ ಮಾಡೇನೆ ಇದನ್ನೆಲ್ಲಾನು ಕೂಡ ನೀವು ಅಫಿಡೇವಿಟ್ ಮಾಡಿಸ್ಬೇಕಾಗುತ್ತೆ. ಅಫಿಡೇವಿಟ್ 1 ಆಗಿರಲಿ ಅಫಿಡೇವಿಟ್ 2 ಆಗಿರಲಿ ₹100 ಬಾಂಡ್ ಪೇಪರ್ ನ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. PDF ಕೂಡ ಮೈಂಡ್ಸ್ಪೇರ್ ಅಕಾಡೆಮಿಲಿ ಅವರು PDF ನ ಅಪ್ಲೋಡ್ ಮಾಡಿರ್ತಾರೆ, ಹೋಗಿ ಆಕ್ಸೆಸ್ ಮಾಡಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.